ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ಸ್ಪೀಡ್ ಶೆಟ್ಟಿ. ಇವತ್ತು ಏನ್ ಕೆಲಸಕ್ಕೆ ಹೊರಟಿದ್ದೀನಿ ಅನ್ನೋದನ್ನ ಈ ಲಾಗಲ್ಲಿ ತೋರಿಸ್ತೀನಿ. ದಯವಿಟ್ಟು ಎಂಡ್ ತನಕ ಸ್ಕಿಪ್ ಮಾಡದೆ ನೋಡಿ ಪ್ಲೀಸ್. ಹಸ್ಬೆಂಡ್ ಏನೋ ಸ್ಪೀಡ್ ಆಗಿ ಬಂದ್ರು ಅಲ್ವಾ, ಬಟ್ ಹಸ್ಬೆಂಡ್ ತಲೆಯಲ್ಲಿರೋ ಹೆಲ್ಮೆಟ್ ನೋಡಿ ಎದುರುಗಡೆ ಆಕ್ಚುಲಿ ಗ್ಲಾಸೇ ಇಲ್ಲ. ಅಂದ್ರೆ ಹಳೇದಾಯ್ತಾ, ಏನಾಗಿತ್ತಂದ್ರೆ ಅವ್ರ ಹತ್ರ ಚೆನ್ನಾಗಿರೋ ಹೆಲ್ಮೆಟ್ ಇತ್ತು. ಸೊ 2 days ಬ್ಯಾಕ್ ಮಳೆ ಬಂದಾಗ ಒಂದ್ ಕಡೆ ಸ್ಟಾಪ್ ಮಾಡ್ಕೊಂಡಿದ್ರಂತೆ ಶಾಪ್ ಅಲ್ಲಿ. ಇನ್ನೊಬ್ಬ ಪಕ್ಕದಲ್ಲಿರೋನ್ ಬಂದು ಕ್ಲೀನ್ ಆಗಿ ಹೆಲ್ಮೆಟ್ ನ ಎತ್ಕೊಂಡು ಅವ್ನ ಹಾಕೊಂಡು ಹೋದಂತೆ. ಹೋಗ್ಲಿ ಬಿಡಿ ಅಂತ ಸುಮ್ನಾದ್ರಂತೆ. ಸೊ ಇವತ್ ನೋಡಿ ನಾವು ಬಂದಿರೋದ್ ಬಂದು ಬ್ಯಾಂಗ್ಳೂರ್ 1 ಸೆಂಟರ್ಗೆ. ಯಾಕಂದ್ರೆ ನಮ್ಮ ಮನೆ ಕನ್ಸ್ಟ್ರಕ್ಷನ್ ಆಗಿ 3 years ಆಯ್ತು ಆಯ್ತಾ. ಬಟ್ ನನ್ನ ಹಸ್ಬೆಂಡ್ ಆಧಾರ್ ಕಾರ್ಡ್ ಅಲ್ಲಿ ಓಲ್ಡ್ ರೆಂಟ್ ಹೌಸ್ ಆಕ್ಚುಲಿ ಅಡ್ರೆಸ್ ಇದೆ ಆಯ್ತಾ. ಬಟ್ ಕೆಲವೊಂದು ಡಾಕ್ಯುಮೆಂಟೇಶನ್ಗೆಲ್ಲ ಎಲೆಕ್ಟ್ರಿಸಿಟಿ ಬಿಲ್ ಮತ್ತೆ ಗ್ಯಾಸ್ ಬಿಲ್ ಇರೋದ್ರಿಂದ ಅದನ್ನೇ ಪ್ರೊವೈಡ್ ಮಾಡ್ತಾ ಇದ್ರು. ನೋಡಿದ್ರ ಇಲ್ಲಿ ಎಷ್ಟು ಜನ ಆಲ್ರೆಡಿ ಇದ್ದಾರೆ. ನಾವು ಸ್ವಲ್ಪ ಬೇಗ ಬಂದ್ರು ಕೂಡ ಲೇಟ್ ಆಗುತ್ತೆ ಅಂತ ಅನ್ಸ್ತಾ ಇದೆ. ನಿಮ್ಗೇನಾದ್ರೂ ಆಧಾರ್ ಕಾರ್ಡ್ ಅಲ್ಲಿ ಕೆಲವೊಂದು ಅಡ್ರೆಸ್ ನ ಚೇಂಜ್ ಮಾಡೋದು ಅಥವಾ ನಂಬರ್ ಅಪ್ಡೇಟ್ ಮಾಡೋದಿದ್ರೆ ನಿಮ್ಗೆ ಟೈಮಿಂಗ್ಸ್ ಬಂದು ನೋಡಿ ಮಾರ್ನಿಂಗ್ 8 o'clock ಇಂದ ಟಿಲ್ 7 o'clock ತನಕ ಕೂಡ ಇಲ್ಲಿ ಮಾಡ್ಕೊಡ್ತಾರೆ. ಬಟ್ ಸ್ವಲ್ಪ ಕಾಯ್ಬೇಕಾಗತ್ತೆ ಪೇಷನ್ಸ್ ಇಂದ. ಇಲ್ಲಿ ನೀವು ನೋಡಬಹುದು ಇಬ್ರು ಕೂತ್ಕೊಂಡು ವರ್ಕ್ ಮಾಡ್ತಾ ಇದ್ರು 2 ಸಿಸ್ಟಮ್ ಅಲ್ಲಿ. ಬಟ್ ಈ ಕಡೆ ಇರೋರು ಸರ್ವರ್ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಸುಮ್ಮನೆ ಟೈಮ್ ಪಾಸ್ ಮಾಡ್ತಾನೆ ಇದಾರೆ ನೋಡಿ ಮೊಬೈಲ್ ನೋಡ್ಕೊಂಡು. ನಾನು ಅದಕ್ಕೆ ತಲೆಯಲ್ಲಿ ಥಿಂಕ್ ಮಾಡ್ತಾ ಇದ್ದೆ, ಇವರು ಕೂಡ ಆ ಕಡೆ ಕೂತವ್ರಿಗೆ ಒಂದ್ ಸ್ವಲ್ಪ ಅಲ್ಲಿ ಎನ್ಕ್ವೈರೀಸ್ ಬಂದವ್ರಿಗೆಲ್ಲ ಸ್ವಲ್ಪ ಗೈಡ್ ಮಾಡ್ಕೊಂಡು ಈ ರೀತಿ ಆ ರೀತಿ ಅಂತೆಲ್ಲ ಹೇಳ್ಕೊಂಡಿದ್ರೆ ಅಲ್ಲಿ ಸ್ವಲ್ಪ ಕೆಲಸ ಬೇಗ ಆಗ್ತಿತ್ತೇನೋ, ಇಷ್ಟೊಂದು ಕ್ಯೂ ನಿಲ್ಲೋದು ಬೇಡ ಇತ್ತೇನೋ ಅಂತ ನನಗ್ ಅನ್ಸ್ತು. ನಿಮ್ಗೆ ಹಾಗೆ ಅನ್ಸ್ತು ಅಂತ ನಮ್ಗೆ ಒಪಿನಿಯನ್ ನ ಕಮೆಂಟ್ ಮಾಡಿ. ನಿಮ್ಗೆ ಏನಾದ್ರು ಇಲ್ಲಿ ಹೋದಾಗ ಎಕ್ಸ್ಪೀರಿಯನ್ಸ್ ಆಗಿರಬಹುದು. ನನಗಲ್ಲಿ ವೆಯ್ಟ್ ಮಾಡಿ ಸಾಕಾಯ್ತು ಅಂತ ಸುಮ್ನೆ 1 ರೌಂಡ್ ಇದೆಲ್ಲ ನೋಡೋಣ ಅಂತ ಹೊರಗಡೆ ಬಂದೆ. ಇದು ಆಕ್ಚುಲಿ ನನಗೆ ಗೊತ್ತಿರೋ ಹಾಗೆ ಒಂದು 30 years ಬ್ಯಾಕ್ ಬಿಲ್ಡಿಂಗ್ ಅಂತ ಹೇಳ್ಬೋದು. ಸ್ಟಾರ್ಟಿಂಗ್ ನಾನು ಇಲ್ಲಿ ಬಂದಾಗ ಆಕ್ಚುಲಿ ಬ್ಯಾಂಕ್ ಇತ್ತು ಆಯ್ತಾ, ಬ್ಯಾಂಕ್ ಆಫ್ ಬರೋಡಾ ಅನ್ಸುತ್ತೆ. ಅದ್ರ ಜೊತೆ ಈ ಕಡೆ ಎಲ್ಲ ಇನ್ಸೂರೆನ್ಸ್ ಆಫೀಸ್, ಹಾಗೆ DL ಮಾಡ್ಕೊಡೋದು, ಮತ್ತೆ ಕೆಲವೊಂದು ಡಾಕ್ಯುಮೆಂಟೇಶನ್ ಇರುತ್ತಲ್ವಾ, ಏನು ಅಗ್ರಿಮೆಂಟ್ಗಳು, ರೆಸಿಡೆನ್ಷಿಯಲ್ ಅಗ್ರಿಮೆಂಟ್ ಆ ರೀತಿದೆಲ್ಲ ಇತ್ತು. ತುಂಬಾ ಶಾಪ್ಗಳಿತ್ತು ಆಯ್ತಾ. ಸೊ ಇವಾಗ ಇವೆಲ್ಲ ಕೂಡ RTO ಆಫೀಸ್ ಜೊತೆನೆ ನಮ್ಮ ಸಿಂಗನಾಯಕನಹಳ್ಳಿಲಿ ಆಗಿದೆಯಲ್ವಾ ಹೊಸದಾಗಿ, ಅಲ್ಲಿಗೆ ಪ್ರತಿಯೊಬ್ರು ಶಿಫ್ಟ್ ಆಗಿದ್ದಾರೆ. ಇಲ್ಲಿ ನೋಡಿ ನಮ್ಮ ಕರ್ನಾಟಕದ ಹೆಮ್ಮೆಯ ಕವಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಹಾಗೂ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಅವರು. ನೋಡಿ ಮತ್ತೆ ಒಳಗಡೆ ಬಂದ್ರೆ ಕ್ಯೂ ಅಲ್ಲಿ ಹಿಂದ್ಗಡೆ ಇರೋರು ಸ್ವಲ್ಪ ಮುಂದಕ್ಕೆ ಬಂದಿದ್ದಾರೆ. ಸಮಾಧಾನ ಆಯ್ತು, ಯಾಕಂದ್ರೆ ಮತ್ತೆ ಟೈಮ್ ಓಡ್ತಾನೆ ಇದೆ. ಯಾಕಂದ್ರೆ ನನ್ನ ಮಗಳನ್ನ ಮತ್ತೆ ಪಿಕ್ ಮಾಡಕ್ ಹೋಗ್ಬೇಕು. ಸೊ ಹಸ್ಬೆಂಡ್ ಫೈನಲ್ ಆಗಿ ಅಲ್ಲಿ ಕೂತ್ಕೊಂಡಾಗ ನಾನು ವಿಡಿಯೋ ಮಾಡೋಣ ಅಂದಾಗ ನೋಡಿ ಅಲ್ಲೊಬ್ರು ಹೇಳಿದ್ರು ಅವ್ರು ವಿಡಿಯೋ ಮಾಡ್ತಿದ್ದಾರೆ ಅಂತ. ಸೊ ಅವ್ರ ರಿಯಾಕ್ಷನ್ ಹೆಂಗಿತ್ತು ಅಲ್ವಾ, ನನಗೆ ಭಯ ಆಯ್ತು, ಹಸ್ಬೆಂಡ್ಗೆ ನಗು ಬಂತು. ಅಬ್ಬಾ, ಇಷ್ಟೊತ್ತಾದ್ಮೇಲೆ ಫೈನಲ್ ಆಗಿ ಕೆಲ್ಸನೂ ಆಯ್ತು, ಅಕ್ನಾಲಜ್ಮೆಂಟ್ ಸಿಕ್ತು. ಬಟ್ ಇದಕ್ಕೆಲ್ಲ ಸಕ್ಸಸ್ ಆಗೋದಕ್ಕೆ ಯಾರು ಗೊತ್ತಾ ಮೇನ್ ಕಾರಣ? ನೋಡಿ, ನಾನು ಬೆಳಿಗ್ಗೆ ಎದ್ದು ಪೂಜೆನೆಲ್ಲ ಮುಗಿಸ್ಬಿಟ್ಟು ಇಲ್ಲಿ ಒಂದು ಆಲ್ ದಿ ಬೆಸ್ಟ್ ಹೇಳದ್ನಲ್ವಾ, ಅದೇನೆ. ಅಷ್ಟರಲ್ಲಿ ನನ್ಗೆ ಹೊಟ್ಟೆ ಹಸ್ತು. ಒಂದು 10 minutes ಗ್ಯಾಪ್ ಅಲ್ಲಿ ಅಲ್ಲೇ ಹತ್ತಿರದಲ್ಲಿರುವಂತಹ ಉನ್ನಿಕೃಷ್ಣನ್ ರೋಡ್ ಅಲ್ಲಿ ಫ್ಲೈಓವರ್ ಸ್ಟಾರ್ಟ್ ಆಗುವಾಗ್ಲೇನೆ ಲೆಫ್ಟ್ ಸೈಡ್ ಅಲ್ಲಿ ಇರುವಂತಹ ಗುಗ್ಗು ವಡಾ ಪಾವ್ಗೆ ಬಂದ್ವಿ. ಹಸ್ಬೆಂಡ್ ಒಳಗಡೆನೇ ನೋಡ್ತಾ ಇದ್ರು ಡೈರೆಕ್ಟ್ ಆಗಿ. ಟೈಮ್ ನೋಡಿ 2:20. ಇನ್ನು 10 minutes ಅಲ್ಲಿ ತಿಂದು ನಾವು ಸ್ಕೂಲ್ ಹತ್ರ ಹೋಗ್ಬೇಕಿತ್ತು. ಮುಂಚೆ ಬಂದಿರೋದ್ರಿಂದ ನನ್ಗೆ ಇಲ್ಲಿ ಟೇಸ್ಟ್ ಚೆನ್ನಾಗಿತ್ತಂತ ಗೊತ್ತಲ್ವಾ. ಸೊ ಹಸ್ಬೆಂಡ್ ಆದ್ರೂ ಅಲ್ಲಿ ಮೆನುನ ನೋಡ್ತಾ ಇದ್ರು ಯಾವ್ದು ಸೆಲೆಕ್ಟ್ ಮಾಡೋಣ ಅಂತ. ಕ್ಲಾಸಿಕ್ ವಡಾ ಪಾವ್ ಇದೆ. ಕ್ಲಾಸಿಕ್ ವಡಾ ಪಾವ್. ಶಾಪ್ ಹೆಸರು ಗುಗ್ಗು ಅಂದಾಗ ನಂಗೂ ಒಂದ್ ರೀತಿ ಅನ್ಸ್ತು. ಬಟ್ ಇನ್ಸೈಡ್ ಅಂಡ್ ಔಟ್ಸೈಡ್ ಬೋತ್ ಹೈಜೀನ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇಲ್ಲಿ ಟೇಸ್ಟ್ ಕೂಡ ಚೆನ್ನಾಗಿದೆ. ನೀವು ಈ ಕಡೆ ಬಂದಾಗ ಏನಾದ್ರು ಗಡಿಬಿಡಿಲಿ ಇದ್ದಾಗ, ಹೊಟ್ಟೆ ತುಂಬಾ ಹಸ್ದಾಗ ಟೇಸ್ಟ್ ಮಾಡ್ಕೊಂಡು ಹೋಗಿ. ನಾನು ಬೇರೆ ಯಾವುದು ಕೂಡ ಇನ್ನು ಇಲ್ಲಿ ಟೇಸ್ಟ್ ಮಾಡಿಲ್ಲ, ಓನ್ಲಿ ವಡಾಪಾವ್ ಅಷ್ಟೇ. ವಡಾಪಾವ್ ಮಾಡ್ತಾ ಇದ್ದಾರೆ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ನನ್ನ ಒಬ್ರು ಕ್ಯೂಟ್ ಸ್ಮಾಲ್ ವೀವರ್ ಅಂತಾನೆ ಅಲ್ಲ, ವೀವರ್ಗೆ ಒಂದು ಹಾಯ್. ವಿಯಾ ಪಾಪ ಅಂದ್ರೆ ವಿಯಾ ಅವಳ ಹೆಸರು. ಆಕ್ಚುಲಿ ಡೈಲಿ ನಮ್ಮ ಲಾಗ್ನ ನೋಡ್ತಾ ಇರ್ತಾಳಂತೆ, ವಿಡಿಯೋ ನೋಡ್ತಾ ಇರ್ತಾಳೆ. ಸಂಜೆ ತನಕ ನೋಡ್ತಾಳಂತೆ. ಮಾರ್ನಿಂಗ್ ಟು ಈವ್ನಿಂಗ್ ನೋಡ್ತಿರ್ತಾಳೆ, ಮಲ್ಗೋ ಟೈಮಲ್ಲಿ ಮಾತ್ರ ನೋಡಲ್ಲ. ಅದು ಎಲ್ಲಿ ನೋಡ್ತಾಳೆ ಗೊತ್ತಾ ನಿಮ್ಗೆ? ಯಾವುದೇ ತರ ಮೊಬೈಲಲ್ಲಿ ನೋಡಲ್ಲ, ಮಗು ಅಲ್ವಾ. ಸೊ ಟಿವಿ ಕನೆಕ್ಟ್ ಮಾಡಿಕೊಂಡು ನಮ್ಮ ಲಾಗ್ನ ನೋಡ್ತಾ ಇರುವಂತಹ ಮೊದಲ ಅಭಿಮಾನಿಗೆ ನಮ್ಮ ಕಡೆಯಿಂದ ಅಂತ. ಇನ್ನೊಂದು ವಿಷಯ ಏನಂದ್ರೆ ಖುಷಿ ಆಗೋದು ಅವಳ ಬಗ್ಗೆ. ನಾವು ಫೇಸ್ ತೋರಿಸಿದ್ರೆ ಮಾತ್ರ ಅವಳು ಇನ್ನೂ ಖುಷಿ ಆಗ್ತಾಳಂತೆ.
ಸೊ ಅದಕ್ಕೆ ಇವತ್ತೊಂದು ಸ್ವಲ್ಪ ಟೈಮ್ ಇತ್ತಲ್ವಾ, ಫ್ರೀ ಇದ್ವಿ ಅಂತ ಅವಳಿಗೋಸ್ಕರ ನಾವು ನಮ್ಮ ಫೇಸ್ನ ತೋರಿಸ್ಬಿಟ್ಟು ಸೊ ನಮ್ಮ ಬಿಸಿ ಬಿಸಿ ವಡಾ ಪಾವ್ ರೆಡಿ. ಈ ವಡಾ ಪಾವ್ ನೇಮ್ ಕ್ಯಾ ಕ್ಲಾಸಿಕ್ ವಡಾ ಪಾವ್. ಕ್ಲಾಸಿಕ್ ವಡಾ ಪಾವ್. ಇದು ಒಂದೆಷ್ಟಿದು ಒಂದು ಪ್ಲೇಟ್ಗೆ ಆ್ಯಕ್ಚುಲಿ 40 rupees. 40 ರೂಪಾಯಿ. ಗುಗ್ಗು ವಡಾ ಪಾವ್ ರೆಡಿ. ಇದ್ದಾಗ ಬಿಸಿ ಇದ್ದಾಗ ಹೇಗೆ ತಿನ್ನೋದಂತ ತೋರಿಸ್ತಾರೆ ನೋಡಿ. ಫಸ್ಟ್ ಕನ್ನಡಕ್ಕೆ ಎಲ್ಲ ಹೊಡೆದಾಕಬೇಕು, ಎಲ್ಲ ಬಿದ್ದೋಗುತ್ತೆ. ಆಮೇಲೆ ಈ ಮೆಣಸಿನ್ಕಾಯಿ ಹಾಕ್ತಲ್ಲ ಅದನ್ನ ನಾನು ಗೋಡೆ ಹಾಕೊಳ್ಳೋದು ಪ್ರೆಸ್ ಮಾಡ್ಕೊತೀನಿ. ಸೊ ಇದೇನಕ್ಕೆ ಪಾರ್ಟಿ ಆಧಾರ್ ಕಾರ್ಡಲ್ಲಿ ಸ್ವಂತ ಮನೆದು ಅಡ್ರೆಸ್ ಅಪ್ಲೋಡ್ ಆಗ್ತಾ ಇರೋದು. ಆಕ್ಚುಲಿ ನಾನು ಫುಲ್ ಖರ್ಚಿಲ್ಲ ಆಯ್ತಾ, ಮೇಲ್ಗಡೆ ವಡಾ ಪಾವ್ ತಿಂದು 10 ನಿಮಿಷದಲ್ಲಿ ಸ್ಕೂಲ್ ಹತ್ರ ಬಂದ್ವಿ. ಮಗಳಿಗೂ ಕೂಡ ಸ್ಕೂಲ್ಗೆ ಕರೆಕ್ಟ್ ಆಗಿ ನಾವು ಪಿಕ್ ಮಾಡ್ಕೊಳಕ್ ಆಯ್ತು, ಎಲ್ಲೂ ಡಿಲೇ ಆಗಿಲ್ಲ. ಸೊ ಅಲ್ಲಿಂದ ಅವಳನ್ನ ಕರ್ಕೊಂಡು ಹೋಗುವಾಗ ಅವಳಿಗೂ ಖುಷಿ ಪಡಿಸ್ಬೇಕಲ್ಲ ಅಂತ ಒಂದು ಐಸ್ ಕ್ರೀಮ್ ಎಲ್ಲ ತಗೊಂಡ್ವಿ. ಆಲ್ಮೋಸ್ಟ್ ಹಾಫ್ ಡೇನೆ ಕಂಪ್ಲೀಟ್ ಆಗೋಯ್ತಲ್ವಾ. ಸೊ ಮನೆಗೆ ಹೋಗಿ ಊಟನೂ ಕೂಡ ಬೇಗ ಮುಗಿಸ್ಬೇಕಾಗಿದೆ. ಯಾಕಂದ್ರೆ ಇವತ್ತು ಒಂದು ಸ್ಪೆಷಲ್ ಆಗಿ ನಮ್ಮ ವೀಕ್ಷಾ ಕನ್ಸ್ಟ್ರಕ್ಷನ್ ಕಡೆಯಿಂದ ಕ್ವಾಲಿಟಿ ಅನಾಲಿಸ್ಟ್ ಹಾಗೆ ಕ್ವಾಲಿಟಿ ಕಂಟ್ರೋಲ್ ಅಸಿಸ್ಟೆಂಟ್ ಮ್ಯಾನೇಜರ್ನ ಪರ್ಮನೆಂಟ್ ಆಗಿ ಕಂಪನಿಗೆ ಅಪಾಯಿಂಟ್ ಮಾಡ್ಕೊಂಡಿದ್ವಿ. ಸೊ ಅವ್ರಿಗೋಸ್ಕರ ನಾವು ನಮ್ಮ ಕಂಪನಿಯ ಒಂದು ವಿಸಿಟಿಂಗ್ ಕಾರ್ಡ್ನ ಅವ್ರಿಗೆ ಇವತ್ತು ತರಿಸಿದ್ವಿ. ಅಂದ್ರೆ ಆನ್ಲೈನ್ ಆರ್ಡರ್ ಮಾಡಿರೋದು, ಸ್ಯಾಂಪಲ್ ನೋಡೋಣ ಡಿಸೈನ್ ಮತ್ತೆ ಕ್ವಾಲಿಟಿ ಹೇಗಿದೆ ಅಂತ. ಆಲ್ಮೋಸ್ಟ್ 100 ಕಾರ್ಡ್ಸ್ನ ಆರ್ಡರ್ ಮಾಡಿದ್ವಿ ವಿಸ್ತಾ ಪ್ರಿಂಟ್ ಅಂತ ಆನ್ಲೈನ್ ವಿಸಿಟಿಂಗ್ ಕಾರ್ಡ್ ಕಂಪನಿಯಿಂದ. ಇಲ್ಲಿ ನಾನೊಂದು ವಿಷಯ ಹೇಳ್ಬೇಕಂದ್ರೆ ನೋಡಿ, ನಮ್ಮ ವೀಕ್ಷಾ ಕನ್ಸ್ಟ್ರಕ್ಷನ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ನಾವೇನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದಂದ್ರೆ ಟ್ರಸ್ಟ್ ಜೊತೆ ಕ್ವಾಲಿಟಿ ಮೆಟೀರಿಯಲ್ ಗಳನ್ನ ಯೂಸ್ ಮಾಡೋದು. ಸೊ ಕ್ವಾಲಿಟಿ ಮೆಟೀರಿಯಲ್ ನ ಯೂಸ್ ಮಾಡ್ತಾ ಇದೀವಿ, ಕ್ವಾಲಿಟಿನ ಮೇಂಟೈನ್ ಮಾಡ್ತಿದೀವಿ ಅಂದಾಗ ನಮ್ಮ ಕಂಪನಿಗೂ ಕೂಡ ಕ್ವಾಲಿಟಿ ಅನಾಲಿಸ್ಟ್ ಆರ್ ಕ್ವಾಲಿಟಿ ಕಂಟ್ರೋಲರ್ ಒಬ್ರು ಬೇಕಾಗಿರುತ್ತೆ ಅಂತ. ಸೊ 1 year ಇಂದ ಅವ್ರನ್ನ ನಾವು ಟ್ರಯಲ್ ಅಲ್ಲಿ ಇಟ್ಬಿಟ್ಟು ಹಾಗೆ ಅವ್ರಿಗೆ ಏನೇನೆಲ್ಲ ಅದ್ರ ಬಗ್ಗೆ ಗೈಡೆನ್ಸ್ ಗಳನ್ನೆಲ್ಲ ಕೊಟ್ಟು ಇವತ್ತು ಅವ್ರನ್ನ ಪರ್ಮನೆಂಟ್ ಆಗಿ ನಾವು ಅಪಾಯಿಂಟ್ ಮಾಡ್ಕೊಂಡಿರೋದು ಕೂಡ ಒಂದು ಖುಷಿ ವಿಚಾರನೇ. ನಾವು ಇಲ್ಲಿ 2 ಕಂಪನಿನ ಕೂಡ ಹ್ಯಾಂಡಲ್ ಮಾಡ್ತಿರೋದ್ರಿಂದ ವೀಕ್ಷಾ ಕನ್ಸ್ಟ್ರಕ್ಷನ್ ಜೊತೆ ವಿ ಇಂಟ್ರಾ ಡಿಸೈನ್, ಹೋಮ್ ಇಂಟೀರಿಯರ್ಸ್ ಹಾಗೆ ಆಫೀಸ್ ಇಂಟೀರಿಯರ್ಸ್ ಕೂಡ ಮಾಡ್ತೀವಲ್ವಾ. ಸೊ ಎರಡೂ ಕೂಡ ಬ್ಯಾಕ್ ಟು ಬ್ಯಾಕ್ ಪ್ರಿಂಟ್ ಮಾಡಿಸ್ಕೊಂಡಿದ್ದೀವಿ. ನಿಮಗೆ ಏನಾದರೂ ನೋಡಿ ಈ ರೀತಿ ವಿಸಿಟಿಂಗ್ ಕಾರ್ಡ್ ಬೇಕಿದ್ರೆ ಆನ್ಲೈನ್ ಅಲ್ಲಿ ಟ್ರೈ ಮಾಡಿ, ಚೆನ್ನಾಗಿದೆ ಡಿಸೈನ್ ಕ್ವಾಲಿಟಿ. ಇವತ್ತಿನ ಈ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಹಿಟ್ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ದೇವರು ನಿಮ್ಮೆಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ. ಹಾಗೆಯೇ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮರೀದೆ ಲೈಕ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಕಂಟೆಂಟ್ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್, ಬಾಯ್ ಬಾಯ್.